ಯು ಫ್ರೆಂಡ್ಸ್. ಇದು ನಾವೆಲ್ಲರೂ ಚಿಕ್ಕ ವಯಸ್ಸಿನಿಂದ ಕೇಳಿ ಬೆಳೆದಿರುವ ರಾಜ ರಾಣಿ ಮತ್ತು ಅವರ ರೂಪಸಿಯಾದ ಮಗಳಾದ ಸ್ನೋ ವೈಟ್ ಕತೆ. ತಾಯಿಯನ್ನು ಕಳೆದುಕೊಂಡ ಸುಂದರ ರಾಜಕುಮಾರಿಗೆ ತನ್ನ ಸೌಂದರ್ಯವೇ ಮುಳುವಾದ ಕತೆ. ಚಿಕ್ಕಮ್ಮನ ಕೌರ್ಯಕ್ಕೆ ಸಿಕ್ಕಿ ನಲಗುವ ಕತೆ. ಇದರಿಂದ ಅವಳು ಹೇಗೆ ಪಾರಾಗುತ್ತಾಳೆ ಎಂಬುದನ್ನು ಒಂದು ಸುಂದರವಾದ ನೃತ್ಯದ ಮೂಲಕ ತೋರಿಸಲು ಬರುತ್ತಿದ್ದಾರೆ 3ನೇ ತರಗತಿಯ ಮಕ್ಕಳು. ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. Fairy tales have played a major role in our lives. Many times fairy tales are bedtime stories in most of our homes. Snow White is one such fairy tale. It is a German fairy tale. There is a magic mirror, poisoned apple, evil queen and 7 dwarfs. Let's welcome our friends to present us the fairy tale of Snow White. ಒಂದಾನೊಂದು ಕಾಲದಲ್ಲಿ ತುಂಬ ಸಮಯದ ಹಿಂದೆ ಒಂದು ದೊಡ್ಡ ದೇಶವನ್ನು ಒಬ್ಬ ರಾಜ ರಾಣಿ ಆಳುತ್ತಿದ್ದರು. ವಿಕ್ರಮಪುರಿ ರಾಜ ಗಜಕೇಸರಿ. ಓ ತರುಣಿ ನಂಗೆ ನೀನೇ ಧರಣಿ. ಪ್ರೇಮ ರಾಜದ ಸಾಮ್ರಾಟನೇ ಮನಸ್ಸು ಕೊಡುವೆ ಸೋತು ಸುಮ್ಮನೆ. ಸಿರಿ ವೀರನಗರಿ ಸಿಂಹದ ಮರಿ ಶೌರಿ ಗಜಕೇಸರಿ. ಗುರಿ ಎಲ್ಲಕ್ಕೂ ಸರಿ ವಿಕ್ರಮಪುರಿ ರಾಜ ಗಜಕೇಸರಿ. ರಾಣಿ ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಇನ್ನ ಒಂದು ಸ್ಪರ್ಶದಲ್ಲಿ ನನ್ನೇ ಮರೆಯೋಳು ನಾ. ಒಂದೇ ಒಂದು ಮಾತು ಸಾಕು ಜೀವ ನೀಡುವೆನ. ನಿನ್ನ ಕೋಟೆ ಬಾಗಿಲಿಗೆ ನನ್ನೆದೆಯ ಬಡಿದವ ಕಾವಲಿಗೆ ಕಳಿಸುವೆ ಪ್ರೇಮಾಶ್ವದ ಮೇಲೆ ರಾಣಿ. ಕೈ ಹಿಡಿಯೇ ರಮಣಿ. ಅದೇ ಸಮಯದಲ್ಲಿ ಬಲಹೀನಳೂ ಆದಳು. ವೈದ್ಯರು ಅವರಿಗೆ ಔಷಧವನ್ನು ಕೊಟ್ಟರೂ ಅವರನ್ನು ಗುಣಪಡಿಸಲಾಗಲಿಲ್ಲ. ರಾಣಿಯ ಸಾವನ್ನು ಎದುರು ನೋಡದ ರಾಜ ಹಲವಾರು ದಿನಗಳನ್ನು ಬೇಸರದಿಂದಲೇ ಕಳೆದ. ತನ್ನ ಮುದ್ದಾದ ಮಗಳನ್ನು ನೋಡಿಕೊಳ್ಳಲು ತಾಯಿಯ ಅವಶ್ಯಕತೆ ಎಂದು ಭಾವಿಸಿದ. ಹಾಗಾಗಿ ಇನ್ನೊಂದು ಮದುವೆಯಾಗಲು ಅವನು ನಿರ್ಧರಿಸಿದ. ರಾಣಿಯು ಸುಂದರವಾಗಿದ್ದಳು. ಅವಳು ಕ್ರೂರಿಯಾಗಿಯೂ ಆಕ್ರೋಶವಾಗಿಯೂ ಇದ್ದಳು.
ಮಂತ್ರವಿದ್ಯೆಯನ್ನು ಕಲಿತಿದ್ದಳು. ರಾಜನನ್ನು ತನ್ನ ಕಟ್ಟುಪಾಡಿನಲ್ಲಿ ಇಟ್ಟುಕೊಂಡಳು. ಅವಳ ಬಳಿ ಮಂತ್ರದ ಕನ್ನಡಿಯೂ ಇತ್ತು. ಅವಳಿಗೆ ಬೇಕಾದಾಗ ಅವಳ ಎಲ್ಲಾ ಪ್ರಶ್ನೆಗಳಿಗೂ ಸತ್ಯವಾದ ಉತ್ತರವನ್ನು ನೀಡುತ್ತಿತ್ತು. ಮಾಯ ಕನ್ನಡಿಯೇ, ಗೋಡೆಯಲ್ಲಿರುವ ಕನ್ನಡಿಯೇ, ಈ ಪ್ರಪಂಚದಲ್ಲಿ ಸುಂದರವಾಗಿರುವುದು ಯಾರು? ರಾಣಿ, ನೀನು ಆರೋಗ್ಯವಾಗಿಯೂ ಹಾಗೂ ಸೌಂದರ್ಯವಾಗಿಯೂ ಇದ್ದೀಯಾ, ಇದು ತುಂಬಾ ನಿಜ. ಆದ್ರೆ ನಿಮಗಿಂತ ಸ್ನೋ ವೈಟ್ ತುಂಬಾ ಚೆನ್ನಾಗಿದ್ದಾಳೆ, ಅದು ತುಂಬಾ ನಿಜ. ರಾಣಿ ತುಂಬಾ ಕೋಪದಿಂದ ತನ್ನ ಕಾವಲುಗಾರನನ್ನು ಕರೆದಳು. ಆ ಸ್ನೋ ವೈಟ್ ಅನ್ನ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಕೊಂದು ಬಿಡು. ಪ್ರೇಮದಿಂದ, ಸ್ನೇಹದಿಂದ, ಮಂತ್ರದಿಂದ, ಬಾಣದಿಂದ, ಶ್ರದ್ಧೆಯಿಂದ, ಕ್ರೌರ್ಯದಿಂದ, ವಂಚಿಸುನಿ ಸಂಚಿನಿಂದ ಸಾಧಿಸೋದೆ ಸಾಧನೆಯು ದಾರಿ ಯಾವುದಿರಲಿ, ಶೋಧಿಸೋದೆ ಶೋಧನೆಯು ಆಟವೇನೆ ಬರಲಿ. ಸುಂದರವಾಗಿರುವ ರಾಜಕುಮಾರಿಯೇ, ನಿಮ್ಮ ಚಿಕ್ಕಮ್ಮನು ನಿಮ್ಮನ್ನು ಕೊಲ್ಲಲು ಅರ್ಪಣೆ ಇಟ್ಟಿದ್ದಾರೆ. ಆದರೆ ಸ್ಫುರದ್ರೂಪಿ ಮತ್ತು ದಯಾಳವಾಗಿರುವ ನಿಮ್ಮನ್ನು ನನ್ನಿಂದ ಕೊಲ್ಲಲಾಗುವುದಿಲ್ಲ. ನಿಮ್ಮಿಂದ ಸಾಧ್ಯವಾದಷ್ಟು ದೂರಕ್ಕೆ ಓಡಿ, ಮತ್ತೆ ಈ ಪಕ್ಕ ತಿರುಗಿ ನೋಡಬೇಡಿ. ಓ ಒಳ್ಳೆಯ ಮನುಷ್ಯ, ನನ್ ತಾಯಿ ನಿನ್ಗೆ ಪನಿಷ್ ಮಾಡ್ತಾರೆ ನನ್ನನ್ನ ಕೊಲ್ಲಿಲ್ಲ ಅಂದ್ರೆ. ನಾನು ಅವರನ್ನು ಸಂಭಾಳಿಸುತ್ತೇನೆ. ಮೊದಲು ನೀವು ತಪ್ಪಿಸ್ಕೊಂಡು ಹೋಗಿ ಇಲ್ಲಿಂದ. ಸ್ನೋ ವೈಟ್ ತನಗೆ ಆದಷ್ಟು ವೇಗವಾಗಿ ಓಡಿದಳು. ಕಾವಲುಗಾರ ಒಂದು ಕಾಡು ಮಂದಿಯನ್ನು ಕೊಂದು ಅದರ ಹೃದಯವನ್ನು ರಾಣಿಯ ಬಳಿ ಕೊಂಡೊಯ್ದ. ನಾನೇ ಎಲ್ಲರಿಗಿಂತ ಅಂದವಾದವಳು. ಸ್ನೋ ವೈಟ್ ಒಬ್ಬಂಟಿಗಳಾಗಿ ಕಾಡಿನೊಳಗೆ ನಡೆದಳು. ಮರುದಿನ ಸ್ನೋ ವೈಟ್ ಕಣ್ಣು ತೆರೆದಾಗ ಆ ಕುಳ್ಳರನ್ನು ನೋಡಿ ಅವಳಿಗೆ ಭಯವಾಯಿತು. ಅವಳು ಕೂಗಿದ ಶಬ್ದವನ್ನು ಕೇಳಿ ಕುಳ್ಳರಿಗೆ ಎಚ್ಚರವಾಯಿತು. ಭಯಪಡಬೇಡ, ಭಯಪಡಬೇಡ, ನಾವೆಲ್ಲರೂ ಕುಳ್ಳರು. ಚಿನ್ನದ ರಾಣಿ ಬಾರೇ, ಕುಳ್ಳನ ರಾಣಿ ಬಾ, ಚಿನ್ನದ ರಾಣಿ ಬಾರೇ, ಕುಳ್ಳನ ರಾಣಿ ಬಾ. ಗೋಡೆಯಲ್ಲಿರುವ ಮಾಯ ಕನ್ನಡಿಯೇ, ಪ್ರಪಂಚದಲ್ಲಿ ಅಂದವಾಗಿರುವವರು ಯಾರು? ನನ್ನ ರಾಣಿಯೇ, ನೀವು ತುಂಬಾ ಸುಂದರವಾಗಿದ್ದೀರಿ. ಆದ್ರೆ ಬೆಟ್ಟದ ಆ ಕಡೆ ಪಕ್ಕದಲ್ಲಿರೋ ಕುಳ್ಳ ಜೊತೆ ಇದ್ದಾಳಲ್ಲ ಸ್ನೋ ವೈಟ್, ಅವಳು ನಿಮ್ಗಿಂತ ಚೆನ್ನಾಗಿದ್ದಾಳೆ, ಅದು ಮಾತ್ರ ತುಂಬಾ ತುಂಬಾ ನಿಜ. ಶತ್ರುವನ್ನು ಅಡ್ಡಗಟ್ಟಬೇಕು, ಹಣವನ್ನು ಒದ್ದೆಯಿಟ್ಟು ಮಧ್ಯ ಹಾಕಬೇಕು. ಸಾಧಿಸೋದೆ ಸಾಧನೆಯು ದಾರಿ ಯಾವುದಿರಲಿ, ಶೋಧಿಸೋದೆ ಶೋಧನೆಯು ಆಟವೇನೆ ಬರಲಿ. ಮೋಸ ಮಾಡೋ ಮೋಸಕ್ಕೇನೆ ಕಾಣಬೇಕು ಗೋಲಿ, ರಹಸ್ಯ ಭೇದಿಸೋಕೆ ಆಗಬೇಕು ಕ್ರೂರಿ. ಆ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ಬೇಟೆಗಾರ ಯುವರಾಜ ಬಂದ. ಅಲ್ಲಿದ್ದ ಆ ಪೆಟ್ಟಿಗೆಯನ್ನು ಹಾಗೂ ಸುತ್ತಲೂ ಇದ್ದ 7 ಕುಳ್ಳರನ್ನು ನೋಡಿದ. ಅವಳನ್ನು ಒಂದು ಮರದಡಿ ಮಲಗಿಸಿ ಅಂದವನ್ನು ನೋಡುತ್ತಿದ್ದರು. ಅವಳು ಜೀವಂತವಾಗಿ ಇರುವಂತೆ ಇದ್ದಳು. ಅವಳಿಗೆ ಹಣೆಯಲ್ಲಿ ಮುತ್ತು ಕೊಟ್ಟರು. ಅವರು ಮುತ್ತು ಕೊಟ್ಟೊಡನೆ ಸ್ನೋ ವೈಟ್ ಕಣ್ಣನ್ನು ತೆರೆದಳು. ಸ್ನೋ ವೈಟ್ ಮತ್ತೊಮ್ಮೆ ಎದ್ದು ಕುಳಿತು ಜೀವಂತವಾದಳು. ಏನ್ ನಡೆಯಿತು? ನಾನೆಲ್ಲಿದ್ದೀನಿ? ನನ್ನ ಜೊತೆನೇ ಇದ್ದೀಯ, ನಾನೊಬ್ಬ ರಾಜಕುಮಾರ. ನಡೆದದೆಲ್ಲವನ್ನು ಯುವರಾಜ ಹೇಳಿದ.
ನಮ್ ಪ್ರೀತಿಯ ಶತ ಸೂರ್ಯನ ಜ್ವಾಲೆ. ಸಿರಿ ವೀರರ ಗರಿ ಸಿಂಹದ ಮರಿ ಶೌರಿ ಗಜಕ್ಕೆ ಸರಿ ಗುರಿ ಎಲ್ಲಕ್ಕೂ ಸರಿ ವಿಕ್ರಮಪುರಿ ರಾಜ ಗಜಕ್ಕೆ ಸರಿ. ಯುವರಾಜ ಕಾಣೆಯಾದ ಅವಳ ತಂದೆಯನ್ನು ಹುಡುಕಲು ನಿರ್ಧರಿಸಿದ. ಕ್ರೂರಿಯಾದ ರಾಣಿಯಿಂದ ರಾಜ್ಯವನ್ನು ಪಡೆದುಕೊಂಡ. ಅರಮನೆಯಲ್ಲಿದ್ದ ರಾಣಿಯ ರಹಸ್ಯ ಕೋಣೆಯನ್ನು ಕಂಡುಹಿಡಿದರು. ಸ್ನೋ ವೈಟ್ ನ ತಂದೆ ರಹಸ್ಯ ಸೆರೆಯಲ್ಲಿರುವುದನ್ನು ಕಂಡುಹಿಡಿದರು. ಅವರನ್ನು ಬಿಡುಗಡೆ ಮಾಡಿದರು. ಅದೇ ಸಮಯದಲ್ಲಿ ಬಿಡುಗಡೆಯಾದ ರಾಜನನ್ನು ನೋಡಿದ ರಾಣಿ ರಾಜನಿಗೂ ಮತ್ತು ಬೇರೆಯವರಿಗೂ ಹೆದರಿ ರಾಜ್ಯವನ್ನು ಬಿಟ್ಟು ಓಡಿದಳು. ಯಾರು ಮತ್ತೆ ಅವಳನ್ನು ನೋಡಲೇ ಇಲ್ಲ. ರಾಜ ಅರಮನೆಯಲ್ಲಿ ಅವರ ಮಗಳ ಮದುವೆಯ ಬಗ್ಗೆ ಪ್ರಸ್ತಾಪಿಸಿದರು. ಸ್ನೋ ವೈಟ್ ನ ಮದುವೆ ವಿಜೃಂಭಣೆಯಿಂದ ನಡೆಯಿತು. ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲುವಾಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು.